ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆ ನಿಮಿತ್ತ ದೇಶಾದ್ಯಂತ ಎಲ್ಲ ಮಠ ಮಂದಿರಗಳನ್ನು ಸ್ವಚ್ಛಗೊಳಿಸಬೇಕೆಂಬ ಪ್ರಧಾನಮಂತ್ರಿ ಮೋದಿಯವರ ಸದಿಚ್ಛೆಯಂತೆ ರಾಯಚೂರು ನಗರದ ಜವಾಹರ್ ನಗರ್ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಗರ ಶಾಸಕ ಶಿವರಾಜ್ ಪಾಟೀಲ್ ಚಾಲನೆ ನೀಡಿದರು. ರಾಘವೇಂದ್ರ ಸ್ವಾಮೀಜಿಯವರ ಗರ್ಭಗುಡಿಯ ಸುತ್ತಲೂ ಶಾಸಕರು ಸ್ವಚ್ಛಗೊಳಿಸಿ ನಂತರ ಮಾತನಾಡಿದರು. ಪ್ರಧಾನಮಂತ್ರಿಗಳು ಕರೆ ನೀಡಿರುವ ಹಾಗೆ ಇಂದು ರಾಘವೇಂದ್ರ ಸ್ವಾಮಿಗಳ ಶ್ರೀಮಠದಲ್ಲಿ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಿದ್ದೇವೆ. ನಗರದ ಇನ್ನೂ ಹಲವಾರು ಮಠ ಮಂದಿರಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಲಿದೆ. ಹಾಗೆ ಸಾರ್ವಜನಿಕರು ಕೂಡ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಬಡಾವಣೆಯ ಮಂದಿರಗಳನ್ನು ಸ್ವಚ್ಛಗೊಳಿಸಬೇಕು ಮತ್ತು ಮಂದಿರದ ಲೋಕಾರ್ಪಣೆ ದಿನಾಂಕ 22ರಂದು ತಮ್ಮ ತಮ್ಮ ಮನೆಗಳಲ್ಲಿ ಈಗಾಗಲೇ ವಿತರಿಸಿದ ಶ್ರೀರಾಮನ ಭಾವಚಿತ್ರವನ್ನು ಇಟ್ಟು ಪೂಜೆ ಸಲ್ಲಿಸಿ ಮನೆಗಳಲ್ಲಿ 5 ದೀಪಗಳನ್ನು ಬೆಳಗಿ ದೀಪಾವಳಿಯಂತೆ ಆಚರಣೆ ಮಾಡಬೇಕೆಂದು ಕರೆ ನೀಡಿದರು. ಭಾರತ ದೇಶದ ಎಲ್ಲ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸುವಂತ ಕಾರ್ಯ ಕೈಗೊಳ್ಳಬೇಕು ಅಂತ ಹೇಳಿ ದೇಶದ ನಾಗರಿಕರಿಗೆ ಕರೆ ಕೊಟ್ಟಿದ್ರು. ಅದರನ್ವಯ ಇವತ್ತು ವಾರ್ಡ್ ನಂಬರ್ 17ರಲ್ಲಿ ರಾಘವೇಂದ್ರ ಸ್ವಾಮಿ ಗುಡಿಯಲ್ಲಿ ಸ್ವಚ್ಛ ಮಾಡುವಂತ ಕೆಲಸಕ್ಕೆ ಪ್ರಾರಂಭ ಕೊಟ್ಟಿದ್ದೇವೆ. ಇವತ್ತು ನಾವು 19, 20, 21ನೇ ತಾರೀಕು ರಾಯಚೂರಿನ ಎಲ್ಲ ವಿವಿಧ ದೇವಸ್ಥಾನಗಳಲ್ಲಿ ಸ್ವಚ್ಛ ಮಾಡುವಂತ ಕೆಲಸ ಎಲ್ಲ ನಮ್ಮ ರಾಯಚೂರಿನ ನಾಗರಿಕರು ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಭಾಗವಹಿಸಿದ್ದೇವೆ. ನಾಳೆ ನಾಡಿದ್ದು ನಾವು ಭಾಗವಹಿಸ್ತೇವೆ ಮತ್ತು ಸಂಪೂರ್ಣ ಎಲ್ಲ ದೇವಸ್ಥಾನಗಳು ಇವತ್ತು ಸ್ವಚ್ಛ ಮಾಡುವಂತ ಕೆಲಸ ಪ್ರಾರಂಭ ಮಾಡಬೇಕು ಮತ್ತು 22ರಂದು ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಲ್ಲಿ 5 ಪ್ರಣತಿಗಳನ್ನು ಹಚ್ಚುವ ಮೂಲಕ ಶ್ರೀರಾಮಚಂದ್ರನಿಗೆ ಸಮರ್ಪಣೆ ಮಾಡಬೇಕಂತ ಹೇಳಿ ಕೇಳಿಕೆ ಬಯಸ್ತಾರೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಮುಖಂಡರುಗಳಾದ ವೈ ಗೋಪಾಲ್ ರೆಡ್ಡಿ, ರವೀಂದ್ರ ಜಲ್ದಾರ್, ನಾಗರಾಜ್ ಸೇರಿದಂತೆ ಇತರೆ ಜನಪ್ರತಿನಿಧಿಗಳು, ಶ್ರೀಮಠದ ಆಚಾರ್ಯರು, ಮುಖಂಡರು ಉಪಸ್ಥಿತರಿದ್ದರು.